ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆದ್ಮೇಲೆ ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನವಂಬರ್ ತಿಂಗಳು ಅಂದ ತಕ್ಷಣವೇ ನೋಡಿ, ಈ ಒಂದು ತಿಂಗಳಲ್ಲಿ ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಎರಡೂ ಮಾಸಗಳು ಇರ್ತಕ್ಕಂತಹದ್ದು. ಒಳ್ಳೆ ಕಾರ್ತಿಕ ಮಾಸ ಅಂದರೆ ದೇವತಾ ಕಾರ್ಯಗಳು ಮಾಡೋದಕ್ಕೆ, ಶಿವನ ಪೂಜೆ ಆಗಿರ್ಬೋದು, ವಿಷ್ಣುವಿನ ಪೂಜೆ ಆಗಿರ್ಬೋದು, ಶಿವ ಮತ್ತು ವಿಷ್ಣುವಿನ ಹರಿಹರರ ಪೂಜೆಗಳು ವಿಶೇಷವಾಗಿ ಮಾಡುವಂತಹ ಒಂದು ಮಾಸ. ಹಾಗಾಗಿ ಈ ಒಂದು ಮಾಸದಲ್ಲಿ ಪ್ರಾರಂಭವಾಗುವಂಥ ಈ ಒಂದು ನವಂಬರ್ ತಿಂಗಳಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಇನ್ನು ಗುರುಗ್ರಹ ಫಲ ನೋಡಿ, ಗುರುಗ್ರಹ ನಿಮಗೆ ಭಾಗ್ಯಸ್ಥಾನದಲ್ಲಿ ಗೋಚಾರದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಸರ್ವಶ್ರೇಷ್ಠವಾದಂತಹ ಪ್ರತಿಫಲ ಸಿಗತ್ತೆ. ಏಕೆಂತಂದರೆ ಒಳ್ಳೆಯ ರೀತಿಯ ಒಂದು ಸದವಕಾಶಗಳು ಬರುವಂತಹದ್ದು. ಮತ್ತು ಈ ಒಂದು ಸಮಯದಲ್ಲಿ ಯಾರು ಗರ್ಭಿಣಿ ಸ್ತ್ರೀ ಇರ್ತಾರೆ ಅಂತಹವ್ರಿಗೆ ಮಕ್ಕಳು ಹುಡ್ತಾರೆ, ಅಂತಹವ್ರಿಗೆ ಸರ್ವಶ್ರೇಷ್ಠವಾದಂತಹ ಮಕ್ಕಳು, ಆ ಜೀವನದಲ್ಲಿ ಆ ಮಕ್ಕಳಿಂದ ತಂದೆ ತಾಯಿಗೆ ಹೆಸರು ಗಳಿಸುವ ಮಟ್ಟಿಗೆ ಆ ಮಕ್ಕಳು ಬೆಳೆದು ನಿಂತ್ಕೊತಾರೆ. ಏಕೆಂತಂದರೆ ಈ ಒಂದು ಗುರು ಉಚ್ಚಸ್ಥಾನದಲ್ಲಿದ್ದಾನೆ. ಹಾಗಾಗಿ ಪಂಚಮಾಧಿಪತಿ ಗುರು ಉಚ್ಚಸ್ಥಾನ, ಧನಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ. ಹಾಗಾಗಿ ದುಡ್ಡು ಕೂಡ ಬರುವಂತಹ ಭಾಗ್ಯಗಳು, ಆ ಬರುವಂತಹ ದುಡ್ಡು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಆಧಾರ ಆಗುವಂಥದ್ದು, ಶಾಶ್ವತವಾಗಿ ಫಲ ಕೊಡುವಂತಹ ಸ್ಥಿತಿಗೆ ಹೆಲ್ಪ್ ಆಗುತ್ತೆ. ಆ ರೀತಿಯ ಒಂದು ಸದವಕಾಶ ಇದೆ. ಹಾಗಾಗಿ ಉತ್ತಮವಾದಂಥ ಫಲ ಗುರು ಕೊಡುವಂತಹದ್ದಿದೆ ನಿಮ್ಮ ರಾಶಿಯವರಿಗೆ. ಇನ್ನು ಶುಕ್ರನ ಫಲ ಏನು ನೋಡಿ, ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ. 2ನೇ ತಾರೀಕಿಗೆ ಆ ಒಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬರ್ತಾನೆ. ಹಾಗಾಗಿ ತುಲಾ ರಾಶಿಗೆ ಯಾವಾಗ ಬರ್ತಾನೆ, ಆ ಒಂದು 2ನೇ ತಾರೀಕಿಂದ 26ನೇ ತಾರೀಕುವರೆಗೂ ಕೂಡ ಒಂದು ಶುಕ್ರಗ್ರಹ ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಹೆಚ್ಚಾಗಿ ದಂಪತಿಗಳು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನಗಳು, ಅಂದರೆ ಯಾವುದೋ ಒಂದು ನಿಮಗೆ ಬೇಕಾಗಿರ್ತಕ್ಕಂಥ ಐಷಾರಾಮಿ ಜೀವನಕ್ಕೆ, ಅಂದರೆ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಸೋಫಾ ಆಗಿರ್ಬೋದು, ದಿವಾನ ಆಗಿರ್ಬೋದು, ಮಂಚ ಆಗಿರ್ಬೋದು, ಇನ್ನು ಒಂದು AC ಆಗಿರ್ಬೋದು, ಯಾವುದೋ ಒಂದು ಐಷಾರಾಮ ಜೀವನಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳು, ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು, ಮತ್ತು ಒಡವೆ ವಸ್ತ್ರಗಳು ತಗೊಳ್ಳುವಂತಹವು, ಇವೆಲ್ಲದರ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಖರ್ಚುಗಳು ಬರುವಂತಹದ್ದಿರುತ್ತೆ. ಇದರಿಂದ ಏನು ಹೆಚ್ಚಾಗಿ ವೈಪರೀತ್ಯಗಳಿರಲ್ಲ. ನೀವು ಈ ಸಮಯದಲ್ಲಿ ತಗೊಳ್ಳುವಂತಹ ಒಂದು ವಸ್ತುಗಳು ಕೂಡ ನಿಮಗೆ ಶಾಶ್ವತವಾಗಿ ಹೆಲ್ಪ್ ಆಗುವಂತಹದ್ದು, ಸಪೋರ್ಟ್ ಆಗುವಂತಹದ್ದು, ಸಹಕಾರ ಆಗುವಂತಹ ಸ್ಥಿತಿಯಲ್ಲಿರುತ್ತೆ.